ಆಗಸ್ಟ್ 13ನೇ ತಾರೀಕು ನಮ್ಮ ಕರ್ನಾಟಕ ಬಂದ್ ಆಗುತ್ತಾ? ಕರ್ನಾಟಕದ ಬಹುತೇಕ ಎಲ್ಲ ಮಳಿಗೆಗಳು ಕೂಡ ಕ್ಲೋಸ್ ಆಗುತ್ತಾ? ಈ ತರಹದೊಂದು ಸಂದೇಹ ಇದ್ರೆ ಬಂದಿರೋದಿಲ್ಲ, ಇರೋದಿಲ್ಲ. ಆಗಸ್ಟ್ 13ಕ್ಕೆ ಬಂದ್ಗೆ ಸಂಘಟನೆಗಳಲ್ಲೇ ಗೊಂದಲ ಇದೆ. ಕನ್ನಡ ಪರ ಸಂಘಟನೆಗಳಲ್ಲಿ ಮೂಡದ ಒಮ್ಮತ. ಒಬ್ರು ಹಾ ಅಂದ್ರೆ ಇನ್ನೊಬ್ರು ಆಹಾ ಅಂತವ್ರೆ. ಬಂದ್ ಮಾಡೇ ಮಾಡ್ತೀವಿ, ವಾಟಾಳ್ ನಾಗರಾಜ್ ಪಟ್ಟು ಹಿಡಿತವ್ರೆ. ಬಹುತೇಕ ಕರ್ನಾಟಕ ಬಂದ್ ಹಿಂಪಡೆಯುವ ಸಾಧ್ಯತೆಗಳಿದ್ದಾವೆ. ಮಳೆ ಬರ್ತಿದೆ, ಸದ್ಯ ಸಮಸ್ಯೆ ಇಲ್ಲ, ಜನರು ಬೇಡ ಅಂತಿದ್ದಾರೆ. ವಾಟಾಳ್ ನಾಗರಾಜ್ ಮನವೊಲಿಸೋದಕ್ಕೆ ಪ್ರಯತ್ನಿಸುತ್ತೇವೆ. ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಫ್ರೀಡಂ ಟಿವಿಗೆ ಮಾಹಿತಿ ಇದೆ. ಆಗಸ್ಟ್ 13ನೇ ತಾರೀಕು ವಾಟಾಳ್ ನಾಗರಾಜ್ ಮೊನ್ನೆ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಯಾವುದೇ ಕಾರಣಕ್ಕೂ ಕಾವೇರಿ ವಿಚಾರದಲ್ಲಿ ಬಂದು ವಾಪಸ್ ಪಡೆಯೋದಿಲ್ಲ. ನಮ್ಮ ಸಂಘಟನೆಗಳಿಗೆ ನೂರಾರು ಕನ್ನಡ ಪರ ಸಂಘಟನೆಗಳು ಸಾಥ್ ಕೊಟ್ಟಿದೆ, ಬೆಂಬಲ ಕೊಟ್ಟಿದೆ. ಹಾಗಾಗಿ ಕರ್ನಾಟಕ ಬಂದಾಗುತ್ತೆ. ಕರ್ನಾಟಕ ಬಂದು ಅಂದರೆ ಕೇವಲ ಬೆಂಗಳೂರು ಬಂದು ಮಾತ್ರ ಅಲ್ಲ, ಮಂಗಳೂರು ಬಂದಾಗುತ್ತೆ, ಉಡುಪಿ ಬಂದಾಗುತ್ತೆ, ದಾವಣಗೆರೆ ಬಂದಾಗುತ್ತೆ, ಬಾಗಲಕೋಟೆ ಬಂದಾಗುತ್ತೆ, ಹುಬ್ಬಳ್ಳಿ ಬಂದಾಗುತ್ತೆ. 32 ಜಿಲ್ಲೆಗಳನ್ನು ಕೂಡ ಬಂದ್ ಮಾಡ್ತೀವಿ ಅಂತ ಹೇಳಿ ತೆರೆದ ಬಾಯಿಯಿಂದ ಸ್ಟೇಟ್ಮೆಂಟ್ ಕೊಟ್ಟರು ವಾಟಾಳ್ ನಾಗರಾಜ್ ಮೊನ್ನೆ. ಅದಾದ ನಂತರ ಏನೇನಾಯಿತು? ಈಗ ನೆನ್ನೆ ದಿನ ಸಾರಾ ಗೋವಿಂದ್ ಹೇಳ್ತಾ ಇದ್ರು, ಬಂದಿಗೆ ಅವಕಾಶ ಇಲ್ಲ, ಬಂದಿನ ಅವಶ್ಯಕತೆ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ಅವರವರಲ್ಲಿಯೇ ಒಂದು ಭಿನ್ನಾಭಿಪ್ರಾಯಗಳಿದೆ. ಒಬ್ಬರು ಬಂದ್ ಮಾಡಬೇಕಾ ಅನ್ನೋ ಯೋಚನೆಯಲ್ಲಿದ್ದಾರೆ, ಇನ್ನೊಬ್ರು ಬಂದೇ ಮಾಡಬೇಕು ಅನಿವಾರ್ಯ ಇದೆ ಅಂತ ಹೇಳ್ತಾರೆ. ಅವರವರಲ್ಲೇ ಭಿನ್ನ ರಾಗಗಳು ಇದ್ದಾಗ ಬಂದಾಗುವ ಅವಕಾಶಗಳು ಇರ್ತಾವ? ಖಂಡಿತ ಇರೋದಿಲ್ಲ ಅನ್ನುವಂತಹದ್ದು ಒಂದಷ್ಟು ಜನರ ಅಭಿಪ್ರಾಯ. ಇನ್ನು ಫ್ರೀಡಂ ಟಿವಿಗೆ ಬಲ್ಲ ಮೂಲಗಳಿಂದ ಮಾಹಿತಿ ಇದೆ, 13ನೇ ತಾರೀಕು ಬಂದಾಗುವ ಅವಕಾಶಗಳಿರೋದಿಲ್ಲ. ಕಾರಣ ಕನ್ನಡ ಪರ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯಗಳಿದ್ದಾವೆ. ಒಬ್ಬರು ಬೇಡ, ಒಬ್ಬರು ಬೇಕು. ಸೊ ಇದು ಭಿನ್ನಾಭಿಪ್ರಾಯ ಅಪರಾಧ ಅಂತ ವ್ಯಾಖ್ಯಾನಿಸ್ತಾ ಇಲ್ಲ ನಾನು. ಭಿನ್ನಾಭಿಪ್ರಾಯಗಳು ಸ್ವಂತ ಮನೆಯಲ್ಲೇ ಇರ್ತವೆ. ಅಪ್ಪಂದೊಂದು ಅಭಿಪ್ರಾಯ ಇದ್ದರೆ ಮಗಂದೊಂದು ಅಭಿಪ್ರಾಯ ಇರ್ತವೆ. ಹಾಗಾಗಿ ಕನ್ನಡ ಸಂಘಟನೆಗಳಲ್ಲಿ ಆ ಅಭಿಪ್ರಾಯ ಅನ್ನೋದು ಆರೋಗ್ಯಕರವಾಗಿರ್ತವೆ. ಇದು ಎಲ್ಲವೂ ತಪ್ಪು, ಪ್ರಮಾದ ಅಂತ ಹೇಳ್ತಾ ಇಲ್ಲ. ಆದರೆ ಬಂದ್ನಿಂದ ಸಿಗಬಹುದಾದ ಲಾಭ ಏನು? ನಷ್ಟ ಅಲ್ಲದೆ ಸಿಗಬಹುದಾದ ಲಾಭ ಏನು? ಸರ್ಕಾರಕ್ಕೆ ನಷ್ಟ, ಕೋಟ್ಯಾಂತರ ರೂಪಾಯಿ ವಹಿವಾಟುಗಳು ನಿಂತ್ಕತಾವೆ. ಈ ನಮ್ಮ ಕನ್ನಡ ಪರ ಸಂಘಟನೆಗಳು ಪಾಪ ಸ್ಟ್ರೈಕು ಅಂತ ಮಾಡಿದಾಗ ಓಡಾಡೋದಕ್ಕೆ ಗಾಡಿಯನ್ನು ಕೂಡ ಅವಕಾಶ ಕೊಡೋದಿಲ್ಲ. ಓಡಾಡೋದಕ್ಕೆ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಅನೇಕ ತರಹದ ತರಕಾರಿಗಳು ಬರ್ತಾವೆ ಅವತ್ತಿನ ದಿನ, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಟ್ರಾನ್ಸ್ಪೋರ್ಟ್ ಅಕ್ಷರಶಃ ಅವತ್ತು ಸ್ತಬ್ಧ ಆಗುತ್ತೆ. ಸೊ ಇದು ಎಲ್ಲವೂ ಕೂಡ ನಷ್ಟದ ಅಂಶವೇ ಹೊರತಾಗಿ ಲಾಭದ ವಿಚಾರ ಇಲ್ಲಿಲ್ಲ. ಹಾಗಾಗಿ ಈ ಬಂದು ಆಗುತ್ತಾ ಇಲ್ವಾ ಅನ್ನೋದು ಬಹುತೇಕ ಗೊಂದಲ.